ಹರೀಶ್ ರಾಯ್ಗೆ ಸಹಾಯ ಹಸ್ತ ಚಾಚಿದಂತಹ ನಟ ಧ್ರುವ ಸರ್ಜಾ ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ಇವರಿಗೆ ಕ್ಯಾನ್ಸರ್ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಕೇಳಿ ಸಹಾಯಕ್ಕೆ ಮುಂದಾಗಿರುವಂತಹ ಧ್ರುವ ಹರೀಶ್ ರಾಯ್ ಜೊತೆ ಫೋನ್ ಕರೆ ಮಾಡಿ ಮಾತುಕತೆ ಮಾಡಿದ್ದಾರೆ. ನೀವು ಕಣ್ಣಲ್ಲಿ ನೀರು ಹಾಕಬೇಡಿ ಅಂತ ಹೇಳಿ ಸಂತೈಸಿದಂತಹ ಧ್ರುವ ಸರ್ಜಾ ನಿಮ್ಮ ಜೊತೆ ನಾವಿದ್ದೇವೆ, ಭರವಸೆ ಇದೆ, ಭರವಸೆಯಿಂದ ಇರಿ ಅಂತ ಹೇಳಿದ್ದಾರೆ. ಆಸ್ಪತ್ರೆಯ ಖರ್ಚು ನೋಡ್ಕೊಳ್ತೇನೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ನಟ ಹರೀಶ್ ರಾಜ್ ಹೇಳ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಹರೀಶ್ ರಾಜ್. ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾಯ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಸರ್ ನನಗೆ ಮನೆಗೆ ಲೊಕೇಶನ್ ಕಳಿಸಿ ನಾನು ಬರಬೇಕು, ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಬಂದು ಈ ಥರ ಕಾಲ್ ಮಾಡಿ ಅಣ್ಣ ನಿಮ್ಮ ಜೊತೆ ಮಾತಾಡಬೇಕು ಅಂತ. ನಾನು ಯಾರು ಹೇಳ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾನ್ ದಿಗ್ಗಜರ ತಮ್ಮ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜೆಗಳು ಅಣ್ಣ ಮಾತಾಡ್ತಾ ಇದ್ದರು. ನನಗೆ ಧ್ರುವ ಸರ್ಜೆಗಳು ಕಾಲು ತಗೋತೆ ನನಗೆ ಒಂಥರ ಆಗೋಯ್ತು. ಯಾಕಂದರೆ ನಾವೆಲ್ಲ ಹೇಳಿದಾಗ ನಾವು ತುಂಬ ಕಡೆ ಹೇಳಿದ್ವಿ, ದೊಡ್ಡ ದೊಡ್ಡ ಕಲಾವಿದರು ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವನು. ಶಕ್ತಿ ಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಅವಕ್ಕೆ ಯಾರ ಸಪೋರ್ಟ್ ಇಲ್ಲ, ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ. ಆ್ಯಕ್ಚುಲಿ ನನಗೆ ಧ್ರುವರು ಅಷ್ಟು ಕ್ಲೋಸ್ ಇಲ್ಲ. ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ ಬರ್ಡೇಗೆ. ಇವತ್ತು ನನಗೆ ಫೋನ್ ಮಾಡಿ, ಅಣ್ಣ ಏನು ಹಾಸ್ಪಿಟ್ಲ್, ಯಾವ ಹಾಸ್ಪಿಟ್ಲು, ಎಲ್ಲರೂ ನೀವು ಕಣ್ಣೀರು ಹಾಕ್ಬಿಡಿ, ನಮ್ಮದು ಹಾಸ್ಪಿಟ್ಲ್ ಇದೆ ಬೇರೆ ಕಡೆ, ನಮ್ಮದೇ ಒಬ್ಬರು ಡಾಕ್ಟರ್ ಇದ್ದಾರೆ, ನೀವು ಅಲ್ಲಿ ಹೋಗಿ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅಡ್ಮಿಟ್ ಆಗಿ ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಈಗ ಏನಕ್ಕೆ ಅಂದರೆ ನಮ್ಮದು ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಇನ್ನೇನು ಒಂದು ವಾರದೊಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಈ ಥರ ಅವ್ರಿಗೆ ಹೇಳಿದ ಮೇಲೆ ಹೌದಾ ಖಂಡಿತವಾಗಿ ಅದೇ ಹಾಸ್ಪಿಟಲ್ ಮಾಡ್ತೀರಾ, ಸರಿ ಆಗುತ್ತೆ, ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಎಲ್ಲೂ ಕೂಡ ಈ ಥರ ಕಣ್ಣೀರು ಹಾಕ್ಕೊಂಡು ಮಾಡಬೇಡಿ, ನಾನು ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಹಣ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ. ಎಷ್ಟು ನೋಡಿ ನಮ್ಮ ಮುಖದಲ್ಲಿ ಎಷ್ಟೊಂದು ಖುಷಿ ಅಂದರೆ ನಾನು ನೆನೆಸ್ಕೊಂಡೇ ಇಲ್ಲ. ಈ ಥರ ಆದರೆ ನನಗೆ ಅಷ್ಟು ಕ್ಲೋಸ್ ಇಲ್ಲದೆ ಈ ಥರ ಸಡನ್ನಾಗಿ ಬಂದು ನಾನು ಇರ್ತೀನಿ ನಿಲ್ತೀನಿ ಡೋಂಟ್ವರಿ ಎದಕ್ಕೂ ಬೇಡಿ ನೀವು ಅಂತ ಹೇಳಿದ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕನ್ನಡ ಕಲಾಭಿಮಾನಿಗಳಿದ್ದಾರೆ ನೋಡಿ, ಅವ್ರ ಎಲ್ಲರಿಗೂ ಹೇಳಿದಷ್ಟೇ, ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರು. ನಿಜವಾಗ್ಲೂ ನಾನು ನೋಡಿದವರು ನಾನು ಅದನ್ನು ಈಗ ಹೊಸ ಈಗ ಧ್ರುವ ಸರ್ಜಾ ನಾನು ದೇವ್ರ ಮೇಲೆ ಆಣೆ ಕೇಳ್ತೀನಿ, ಇದರಲ್ಲಿ ಯಾವುದೇ ಥರದ ಒಂದು ಅವರನ್ನು ಹೊಗಳ್ಬೇಕು ಅಂತ ಹೇಳ್ತಿಲ್ಲ, ಖುಷಿ ನನಗೆ ಆಗ್ತಾ ಉಂಟು. ಬಟ್ ಒಂದು ಮಾತ್ರ ಹೇಳಿದರೆ, ಇದು ರಿಸ್ಕ್ ನನಗೆ ಇದೆ, ನಮ್ಮ ಮನೆಯವರು ಕೂಡ ಇದ್ದರು, ಈ ವಿಷಯ ಎಲ್ಲರೂ ಹೊರಗೆ ಬರಬೇಡಿ ಅಂತ. ಬಟ್ ಇಲ್ಲಿ ನಾವು 3-4 ಜನ ಸ್ನೇಹಿತರು ಕೂತಿದ್ವಿ, ಬರಬೇಡಿ ಅಂತ ಎಲ್ಲೂ ಬರಬಾರ್ದು ಅಂತಂದರೆ
ಅವ್ರು ಮಾಡಿದ ಒಳ್ಳೆ ಕೆಲಸ ನಾನು ಹೇಗೆ ಗುಟ್ಟು ಮಾಡಿ ಇರಬೇಕು. ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ. ಅದು ಹೊರ ಬರುತ್ತಾ ಗೊತ್ತಿಲ್ಲ. ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿ, ನಮ್ಮ ಮೇಲೂ ಇದೆ, ಅವ್ರ ಮೇಲೆ ಇರಲಿ. ಈಗ ನಾನು ರೈತರ ಕೈ ಮುಗಿದು ನಾನು ದಯವಿಟ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.